ದೇವದೂತರು ಅವರು ಮದುವೆ ಮಾಡಿಕೊಳ್ಳುವುದು, ಒಂದು ಕುಟುಂಬ ಮಾಡಿಕೊಳ್ಳುವುದು, ಅಥವಾ ಅವ್ರಿಗೆ ತಂದೆ ತಾಯಿ ವಂಶ ಇವೆಲ್ಲ ಇಲ್ಲ ಅವರಿಗೆ. ಅವರು ಸೃಷ್ಟಿಸಲ್ಪಟ್ಟಿದ್ದಾರೆ, ಕೊನೆ ಅನ್ನೋದು ಇಲ್ಲ ಅವರಿಗೆ. ಎವರ್ ಲಾಸ್ಟಿಂಗ್, ಯಾವಾಗಲೂ ದೇವರ ಜೊತೆಯಲ್ಲಿ ಪರಲೋಕದಲ್ಲಿ ಇರ್ತಕ್ಕಂಥವರು. ಅವರ ಅವರಿಗೆ ಹುಟ್ಟು ಸಾವು ಇಲ್ಲ ಎಂಬುದು ಇಲ್ಲದೆ ಇದ್ದರೂ ಕೂಡ ಅವರಿಗೆ ಯಾವ ಪದವಿಗಳು ಕೂಡ ಇಲ್ಲ. ಅವರಿಗೆ ಯಾವ ಪದವಿಗಳನ್ನು ದೇವರು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ನಾವು ಮುಂದೆ ಮುಂದೆ ನಾವು ದೇವರ ವಾಕ್ಯವನ್ನು ನೋಡುವಾಗ ಗೇಬ್ರಿಯೇಲನು ಏನ್ ಹೇಳ್ತಾನೆ ಅಂತಂದ್ರೆ, ನಾನು ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ನಿಲ್ಲುವವನು ಎಂಬುದಾಗಿ. ಅಂದ್ರೆ ಅವರು ನಿಂತುಕೊಂಡು ದೇವರ ಸೇವೆಯನ್ನ ಎಡಬಿಡದೆ ಯಾವಾಗಲೂ ಸೇವೆ ಮಾಡ್ತಕ್ಕಂಥವರು ದೇವದೂತರು. ಆದ್ರೆ ಮನುಷ್ಯನಿಗೆ ಹಾಗೆ ಕೊಟ್ಟಿಲ್ಲ. ಮನುಷ್ಯನಿಗೆ ಅವನು ವಿಶ್ವಾಸಿ ಆದ ನಂತರ ಅವನಿಗೆ ಕೆಲವು ಮಹಿಮಾ ಪದವಿಯನ್ನ ಕೊಡ್ಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಇವತ್ತು ಕಾದಿದ್ದಾರೆ. ಅದನ್ನ ನಾವು ದೇವರ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಓದ್ತೇವೆ. ಕೀರ್ತನೆ 8:4-5 ನಾವು ಓದುವಾಗ ಅಲ್ಲಿ ಕೊನೆಯ ಭಾಗದಲ್ಲಿ ಹೀಗೆ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ. ಈ ಅಂಶವನ್ನ ನಾವು ಮೊದಲನೆಯ ವ್ಯತ್ಯಾಸವಾಗಿ ನಾವು ಕಂಡುಹಿಡಿದೆವು. ಎರಡನೇ ವ್ಯತ್ಯಾಸ, ಪ್ರತಿಯೊಬ್ಬನು ಕೂಡ ಅಂದ್ರೆ ಈ ಮನುಷ್ಯರಲ್ಲಿ ಪ್ರತಿಯೊಬ್ಬನು ಕೂಡ ತನ್ನ ದೇಹದ ಮೂಲಕ ನಡೆಸ್ತಕ್ಕಂಥ ಒಳ್ಳೆಯದು ಮತ್ತು ಕೆಟ್ಟದಕ್ಕಾಗಿ ಸರಿಯಾದ ಪ್ರತಿಫಲವನ್ನ ಹೊಂದುತ್ತಾನೆ. ಮನುಷ್ಯನಿಗೆ ಪ್ರತಿಫಲ ಉಂಟು. ಅವನು ಮಾಡುವಂತ ಒಳ್ಳೆಯ ಕಾರ್ಯಕ್ಕೆ, ಕೆಟ್ಟ ಕಾರ್ಯಗಳಿಗೆ, ಅವನು ದೇಹದ ಮೂಲಕ ನಡೆಸಿದಂತ ಎಲ್ಲಾ ಕೆಲಸ ಕಾರ್ಯಗಳಿಗೆ ಅವನು ದೇವರ ಸನ್ನಿಧಾನದಲ್ಲಿ ಸರಿಯಾದ ಪ್ರತಿಫಲವನ್ನ ಅವನು ಹೊಂದುತ್ತಾನೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಅದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತು ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಒಂದು ಪ್ರತಿಫಲ ಮನುಷ್ಯನಿಗಿದೆ, ಆದರೆ ದೇವದೂತರಿಗೆ ಯಾವ ಪ್ರತಿಫಲವೂ ಇಲ್ಲ. ಅವರು ಸೃಷ್ಟಿ ಆದಾಗ ಯಾವ ಸ್ಥಿತಿಯಲ್ಲಿ ಇರ್ತಾರೋ ಅದೇ ಸ್ಥಿತಿಯಲ್ಲಿ ಕರ್ತನೊಂದಿಗೆ ಇರ್ತಾರೆ ಹೊರತು ಅವ್ರಿಗೆ ಯಾವುದೇ ಒಂದು ರಿವಾರ್ಡ್ಸ್ ಆಗ್ಲಿ, ಕಿರೀಟವಾಗ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಬಹುಮಾನಗಳಾಗ್ಲಿ ಅವ್ರಿಗೆ ಇಲ್ಲ. ಅವರು ಉಳಿಗದ ಆತ್ಮಗಳು ಅಂತ ಹೇಳಿದ್ರೆ ಪರಲೋಕದಲ್ಲಿ ಅವರು ಪರಲೋಕದ ದೇವರಾದ ಸನ್ನಿಧಾನದಲ್ಲಿ ಅವರು ಸೇವೆ ಮಾಡುವವರಾಗಿದ್ದಾರೆ. ಅದೇ ರೀತಿಯಲ್ಲಿ ಕರ್ತನನ್ನ ಅಂಗೀಕಾರ ಮಾಡಿಕೊಂಡ ವಿಶ್ವಾಸಿಗಳ ಸೇವೆಗೂ ಕೂಡ ಕರ್ತನು ದೇವದೂತರನ್ನ ನೇಮಿಸಿದ್ದಾನೆ. ನೀವು ಗಮನಿಸಿರಿ ಹೆಚ್ಚಾಗಿ ನಮ್ಮ ಜೊತೆಯಲ್ಲಿ ಒಬ್ಬ ವಿಶ್ವಾಸಿಯ ಜೊತೆ ಅವನು ಯಾವತ್ತೂ ಒಬ್ಬಂಟಿಗನಲ್ಲ. ನಮಗೆ ಕೆಲವು ಸಮಯದಲ್ಲಿ ನಾವು ಒಂಟಿಯಾಗಿಬಿಟ್ಟವು, ನಮ್ಗೆ ಯಾರೆಲ್ಲ ಕೈ ಬಿಟ್ಬಿಟ್ರು, ನಮ್ಮ ಜೊತೆಯಲ್ಲಿ ದೇವರಿಲ್ಲ, ಅಯ್ಯೋ ನಾವು ಹಿಂಗ ಮಾಡೋ ಅದೊಂದು ಆಲೋಚನೆ ಬರ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನ ಒಂದು ಬಲಹೀನತೆಯಲ್ಲಿ ನಾವು ಕಷ್ಟಕ್ಕೆ ಸಿಕ್ಕಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಮನಸ್ಸು ನಮಗೆ ಬಂದರೂ ಕೂಡ ದೇವದೂತರ ಕಾವಲನ್ನ ಆತನು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ, ನಮ್ಮ ಸುತ್ತಲೂ ಇಟ್ಟಿದ್ದಾನೆ. ದೇವದೂತರೊಂದಿಗೆ ಕರ್ತನು ನಮ್ಮನ್ನ ಕಾಯ್ತಾನೆ ಎಂಬುದಾಗಿ ದೇವರ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ. ಇದು ದೇವದೂತರಿಗಿರುವಂತ ಲಕ್ಷಣ. ನಮ್ಮ ವಿಶ್ವಾಸಿ ಮನುಷ್ಯರಿಗಿರ್ತಕ್ಕಂಥ ಲಕ್ಷಣ, ಅವರಿಗೆ ಒಂದು ನ್ಯಾಯ ತೀರ್ಪು ಇದೆ ಎಂಬುದಾಗಿ, ಪ್ರತಿಯೊಬ್ಬನಿಗೂ ಒಂದು ನ್ಯಾಯ ತೀರ್ಪು ಇದೆ ಎಂಬುದಾಗಿ ವಿಶ್ವಾಸಿಗಳಿಗೆ ಅಲ್ಲ ಮನುಷ್ಯರಿಗಿದೆ. ಬಟ್ ವಿಶ್ವಾಸಿಯ ವಿಚಾರಕ್ಕೆ ಬಂದಾಗ ಅವನಿಗೆ ಶಿಕ್ಷೆಗಾಗಿ ಮಾಡತಕ್ಕಂತ ಒಂದು ನ್ಯಾಯ ತೀರ್ಪು ಮುಂದೆ ಕರ್ತನಾದ ಯೇಸು ಕ್ರಿಸ್ತನು ಬಿಳಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆತನು ಶಿಕ್ಷೆಯನ್ನ ವಿಧಿಸುವಂತ ಒಂದು ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನಲ್ಲಿ ಅವನು ಸೇರುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯದ ಪ್ರಕಾರ ವಿಶ್ವಾಸಿ ಕರ್ತನನ್ನ ನಂಬಿದವರಿಗೆ ಅವರು ಈ ಲೋಕದಲ್ಲಿ ಇರುವಾಗಲೇ ಆ ನ್ಯಾಯ ತೀರ್ಪು ಹಾಗೆ ಹೋಗ್ತದೆ. ಅವರು ಅಲ್ಲಿ ಮಾತ್ರ ಖಂಡಿತವಾಗಿ ಸೇರುವುದಿಲ್ಲ. ಅವರು ಎಲ್ಲಿಗೆ ನೇರವಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಯೇಸು ಕ್ರಿಸ್ತನೊಂದಿಗೆ ಅವರು ಸೇರಿಸಲ್ಪಡುತ್ತಾರೆ. ಅವರು ಮಹಿಮೆಯನ್ನು ಹೊಂದುತ್ತಾರೆ ಮತ್ತು ಈ ಲೋಕದಲ್ಲಿರ್ತಕ್ಕಂಥ ಈ ನಶಿಸಿ ಹೋಗುವ ದೇಹವನ್ನ ಬಿಟ್ಟು ಅವರು ಮಹಿಮಾ ಶರೀರವನ್ನ ಪ್ರವೇಶ ಮಾಡ್ತಾರೆ. ಮಹಿಮಾ ಶರೀರದಲ್ಲಿ ಅವರು ಪರಲೋಕ ಸಂಸ್ಥಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ದೇವರ ಮುಂದೆ ಅಡ್ಡ ಬಿದ್ದು ಅವರು ಆರಾಧಿಸುವಂತವರಾಗಿದ್ದಾರೆ. ಈ ವಿಚಾರವನ್ನೇ 24 ಹಿರಿಯರು ಎಂಬುದಾಗಿ ನಮ್ಮ ಪ್ರಕಟಣಾ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇದು ಯಾವಾಗ ನಡೆಸಲ್ಪಡ್ತದೆ, ಈ ಆರಾಧನೆಯಲ್ಲಿ ಯಾರ್ಯಾರು ಇರ್ತಾರೆ ಎಂಬುದನ್ನ ನಾವು ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನ ನಾವು ಗಮನಿಸಿದ್ದೇವೆ. ಅದನ್ನ ಈಗಾಗಲೇ
ಹಲವಾರು ಬಾರಿ ಪ್ರತಿ ಬಾರಿ ನಾನು ಅದನ್ನ ನಿಮಗೆ ತಿಳಿಸುತ್ತಲೇ ಬಂದಿದ್ದೇನೆ. ಆದ್ರೆ ಇವತ್ತು ನಾನು ಅದನ್ನ ಸಂಪೂರ್ಣವಾಗಿ ಓದಲು ಬಹಳ ಇಚ್ಛೆ ಉಳ್ಳವನಾಗಿದ್ದೇನೆ. ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯ. ಇವುಗಳಾದ ಮೇಲೆ ನಾನು ನೋಡಿದ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದನು. ಹಾಗೂ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುವ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿಯಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರಲು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನಿಗೆ ಆರಾಧಿಸುತ್ತಾರೆ. ಇದು ಪರಲೋಕದ ಚಿತ್ರಣ. ಈ 4ನೇ ಅಧ್ಯಾಯ ಯೋಹಾನನಿಗೆ ಕರ್ತನು ದರ್ಶನವನ್ನು ಕೊಟ್ಟು ಬರೆಸಿದಂತ ಉದ್ದೇಶ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ಬರುವುದಕ್ಕಿಂತ ಮೊದಲು 7 ವರ್ಷಗಳ ಅಂತರದಲ್ಲಿ ಅವನು ಮೊದಲೇ ಮಧ್ಯಾಕಾಶಕ್ಕೆ ಬರುವುದರ ಬಗ್ಗೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 15, 16, 17ರಲ್ಲಿ ಪೌಲನು ಥೆಸಲೋನಿಕದವರಿಗೆ ಅದನ್ನ ಬರೆದು ತಿಳಿಸಿದ್ದಾನೆ. ಥೆಸಲೋನಿಕದವರ ಬರೆದ ಪತ್ರಿಕೆಯಲ್ಲಿ ಯಾಕೆ ಅದನ್ನು ನಮೂದು ಹೇಳಿದ್ರೆ, ಥೆಸಲೋನಿಕ ಸಭೆಯವರು ಬಹಳ ಅನುಮಾನದ ವಿಶ್ವಾಸಿ ಬರ್ತಾರೆ. ಏನಿರ್ಬೋದು ಅದಕ್ಕಾಗಿ ಅವರು ಸೋತು ಹೋದಾರೆ ಎಂಬುದಾಗಿ ಆ ಒಂದು ವಿಷಯವನ್ನ ಬಹಳ ನೇರವಾಗಿ ಅವನು ಪ್ರಸ್ತಾಪ ಮಾಡಿದ್ದಾನೆ. ಅಂದರೆ ಒಂದು ಕಾಲ ಉಂಟು ಮುಂದೆ, ಅದು ನಿರ್ಣಯಿಸಲ್ಪಟ್ಟಂತ ಕಾಲ, ಅದು ದೇವರಿಂದ ನಿರ್ಣಯಿಸಲ್ಪಟ್ಟಿದೆ, ಮನುಷ್ಯರಿಂದಾಗಲಿ ಬೇರೆ ಯಾರಿಂದಲೂ ನಿರ್ಣಯಿಸಲ್ಪಟ್ಟಿಲ್ಲ. ಈ ಸಭಾ ಕಾಲ ಪ್ರಾರಂಭವಾದದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನು ಪಾಪಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಸಭಾಕಾಲವು ಪ್ರಾರಂಭ ಆಯಿತು. ಅದಾದ ನಂತರ ಸಭಾಕಾಲ ಇಲ್ಲವೇ ಕೃಪಾಕಾಲ ಎರಡೂ ಒಂದೇ ಆಗಿರೋದ್ರಿಂದ ನಾವು ಬರ್ತಾ ನಮ್ಮ ಹಿಂದಿನ ಹಿರಿಯರು, ನಮ್ಮ ಪೂರ್ವಿಕರು, ಅಲ್ಲಿಂದ ಬರ್ತಕ್ಕಂಥ ಎಲ್ಲಾ ಜನರಾದ ನಾವು, ಇವತ್ತಿರ್ತಕ್ಕಂಥ ನಾವು, ಮುಂದೆ ಹುಟ್ಟು ಬರ್ತಕ್ಕಂಥ ಒಂದು ಪೀಳಿಗೆ ಕೂಡ ಇದು ಸಭಾಕಾಲ ಇಲ್ಲವೇ ಕೃಪಾಕಾಲದಲ್ಲಿ ನಾವು ಹೋಗಿದ್ದೇವೆ. ಈ ಕೃಪಾಕಾಲಕ್ಕೆ ಒಂದು ಅಂತ್ಯವಿದೆ ಮುಂದೆ. ಅದು ಯಾವಾಗ ಅಂತ ಹೇಳಿದರೆ, ಆ ಅಂತ್ಯವು ಬರುವುದು ಯಾವಾಗ ಅಂತ ಹೇಳಿದರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಧ್ಯಾಕಾಶಕ್ಕೆ ಆತನು ಬಂದು ತನ್ನ ಸಭೆಯನ್ನ, ಅಂದ್ರೆ ತಾನು ಯಾರಲ್ಲಿದ್ದಾನೋ, ಯಾರು ರಕ್ಷಿಸಲ್ಪಟ್ಟಿದ್ದಾರೋ ಆ ವಿಶ್ವಾಸಿಗಳನ್ನ ತನ್ನ ಬಳಿಗೆ ಈ ಲೋಕದಿಂದ ತೆಗೆದುಕೊಳ್ಳುತ್ತಾನೆ. ಅದನ್ನೇ ಸಭೆ ಎತ್ತಲ್ಪಡುವಿಕೆ, ಇಲ್ಲಗೆ ರ್ಯಾಪ್ಚರ್ ಎಂಬುದಾಗಿ ಕರೆಯುವಂತಹ ಒಂದು ಸಂದರ್ಭ.
ಈ ಸಂದರ್ಭ ಆಗುವಾಗ ಎಲ್ಲೋ ಸರ್ವೇ ಸಾಮಾನ್ಯವಾದ ಸ್ಥಿತಿಯಲ್ಲಿ ನಾವಿರ್ತೇವೆ. ಬಹುಶಃ ಈಗ ಏನು ಸಿಚುಯೇಷನ್ ಅನ್ನ ನಾವು ನೋಡ್ತಾ ಇದ್ದೇವೆ ಈ ಲೋಕದಲ್ಲಿ. ಈಗ ಕೆಲವು ಕಡೆ ಏನೇನೋ ಭೂಕಂಪಗಳಾಗಿದೆ, ಕೆಲವು ಕಡೆ ಪ್ರವಾಹಗಳಾಗಿದೆ, ಕೆಲವು ಅಘಾತಗಳೆಲ್ಲಾಗಿ ಜನ ಸಾಯ್ತಾ ಇದ್ದಾರೆ. ಇನ್ನು ಅನೇಕ ಮಕ್ಕಳುಗಳು ಹುಟ್ಟಿದ್ದಾರೆ. ಅನೇಕರು ಸುಸೈಡ್‌ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅನೇಕ ಕಡೆ ಗಲಭೆಗಳಾಗಿ ಕೈಕಾಲುಗಳನ್ನ ಏಟು ಮಾಡಿಕೊಂಡು ಆಸ್ಪತ್ರೆಗಳಲ್ಲಿ, ಪೊಲೀಸ್ ಸ್ಟೇಷನ್‌ಗಳಲ್ಲಿ, ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಗಂಡು ಹೆಣ್ಣುಗಳನ್ನ ಗುರುತು ಮಾಡಿ ಮದುವೆ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ವಿಷಯಗಳು ರಾಜಕೀಯದಲ್ಲಿ ಇರಬಹುದು, ಅಥವಾ ಸಾಮಾಜಿಕವಾಗಿರಬಹುದು, ವೈದ್ಯಕೀಯ ಕ್ಷೇತ್ರದಲ್ಲಿ ಇರಬಹುದು, ಇಲ್ಲವೇ ನಮ್ಮ ಈ ಇವತ್ತಿನ ಸಭಾ ಕ್ಷೇತ್ರಗಳಲ್ಲಿ ಕ್ರೈಸ್ತ ಸಭೆಗಳ ಕ್ಷೇತ್ರದಲ್ಲಿ ಇರಬಹುದು, ಇಲ್ಲ ಆತ್ಮೀಯತೆಯಲ್ಲಿ ಇರಬಹುದು. ಎಲ್ಲ ಕ್ವೈಟ್ ನಾರ್ಮಲ್, ಎಲ್ಲ ನಾರ್ಮಲ್ ಆಗಿ ಏನ್ ನಡೀತಾ ಇದೆಯೋ ಅದು ನಡೀತಾ ಇರ್ತದೆ. ಅದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗಿರ್ತಕ್ಕಂಥ ಯಾವ ಪರಿಸ್ಥಿತಿಗಳು ಕೂಡ ಯೇಸು ಸ್ವಾಮಿ ಆ ಮಧ್ಯಾಕಾಶಕ್ಕೆ ಬರುವಂತರ ಬಗ್ಗೆ ಸೂಚನೆಗಳಾಗಿ ಪರಿಣಮಿಸುವುದಿಲ್ಲ. ಆದರೆ ಈಗ ನಾವು ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ ಯುದ್ಧಗಳಾಗುವು, ಭೂಕಂಪಗಳಾಗುವು, ಬರಗಾಲಗಳು ಬರುವವು, ನಿಮ್ಮನ್ನ ಹಿಡಿದು ಹಿಂಸಿಸ್ತಾರೆ, ಕೊಲೆ ಮಾಡ್ತಾರೆ ನನ್ನ ಹೆಸರಿನಲ್ಲಿ. ಇದನ್ನ ಕರ್ತನಾದ ಯೇಸು ಕ್ರಿಸ್ತನದು ಮಾದರಿಯ ಪ್ರವಾದನೆಯನ್ನ, ದ ಪ್ಯಾಟ್ರನ್ ಪ್ರೊಫೆಸಿ ಎಂಬುದಾಗಿ ಕರೀತಾರೆ ಆ ವಾಕ್ಯವನ್ನ. ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ವು ಅಂತ ಆ ದಿನ. ಅದು ಯಾವಾಗ ಅಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದ ನಂತರ 7 ವರ್ಷಗಳ ದಾನಿಯೇಲನ ಕೊನೆಯ ವಾರದ 1 ವಾರದ ಅಂದ್ರೆ 7 ವರ್ಷ 7 ದಿನ 7 ವರ್ಷಗಳ ಆ ಕಠಿಣ ಕಾಲ 3.5 ವರ್ಷ, ಮಹಾ ಕಠಿಣ ಕಾಲ 3 ವರ್ಷ ಆ ಒಂದು ಪೀರಿಯಡ್ ಮುಗಿದ ಕೂಡಲೇ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಿಳಿ ಕುದುರೆ ಮೇಲೆ ತನ್ನ ಸೈನ್ಯದೊಡನೆ ಬರ್ತಾನೆ ಎಂಬುದಾಗಿ ಪ್ರಕಟಣಾ ಗ್ರಂಥ ಈ ಓದಿದಂತ ಈ 4ನೇ ಅಧ್ಯಾಯ ನಮಗೆ ತಿಳಿಸ್ತದೆ. ಇದರೊಳಗಡೆ ಇನ್ನೊಂದು ವಿಷಯವನ್ನ ಅದು ತಿಳಿಸ್ತಾ ಇದೆ ಅಂತ ಅಂದ್ರೆ, ನಾವು ಆ ಒಂದು ದಾನಿಯೇಲನ ಪ್ರವಾದನೆಯ ಕೊನೆಯ ವಾರದ 7 ವರ್ಷಗಳ ಕಠಿಣ ಕಾಲ, ಮಹಾ ಕಠಿಣ ಕಾಲ ಈ ಲೋಕದಲ್ಲಿ ಇರುವಾಗ, ಸೈತಾನನು ಸಂಪೂರ್ಣವಾದಂತ ಅಧಿಕಾರಕ್ಕೆ ಈ ಲೋಕಕ್ಕೆ ಬಂದಂತಹ ಒಂದು ಸಂದರ್ಭ ಅದು ಮುಂದೆ ಆಗುತ್ತದೆ. ಅದು ಯಾವಾಗ ಪ್ರಾರಂಭ ಆಗ್ತದೆ ಎಂಬುದನ್ನ ಅದು ಗೌಪ್ಯವಾಗಿ ಇದೆ. ಅದು ಸತ್ಯವೇದದಲ್ಲಿ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಆಗುತ್ತದೆ ಎಂಬುದನ್ನ ಮಾತ್ರ ಗೊತ್ತು. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುತ್ತದೆ ಎಂಬುದನ್ನ ಖಾತ್ರಿಪಡಿಸಿದೆ ಹೊರತು ಯಾವಾಗ ಎಂಬುದಕ್ಕೆ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇದು ಕೃಪೆಯ ಯುಗ. ಅನೇಕ ಜನರು ಕರ್ತನನ್ನ ನಂಬಿಕೊಂಡು ಆ ರಕ್ಷಣಾ ಮಾರ್ಗಕ್ಕೆ ಬರಬೇಕಾಗಿದೆ. ಆ ಮಂಡಲಿಗೆ ಅವರು ಸೇರಬೇಕಾಗಿದೆ. ಆ ಒಂದು ಪ್ರಯತ್ನದಲ್ಲಿ ಕರ್ತನು ಬಹುಶಃ ಅದನ್ನ ವೃದ್ಧಿ ಮಾಡ್ತಾ ಹೋಗುತ್ತಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕಂದ್ರೆ ಕರ್ತನು ಹೇಳುವ ಪ್ರಕಾರ ದೇವರಿಗೆ ದುಷ್ಟನ ಸಾವಿನಲ್ಲಿ ಯಾವ ಸಂತೋಷವೂ ಇಲ್ಲ. ಯಾವುದೇ ಒಂದು ಮನುಷ್ಯನ ಆತ್ಮ ನರಕಕ್ಕೆ ಹೋಗುವುದು ಆತನ ಚಿತ್ತವಲ್ಲ, ಆತನಿಗೆ ಇಷ್ಟವಿಲ್ಲ. ಅದು ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ಮತ್ತು ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಆತನನ್ನು ಕೊಟ್ಟನು. ಅಂದ್ರೆ ಈ ಉದುವಾದಂತ ರಕ್ಷಣೆ, ಈ ರಕ್ಷಣೆಯ ಮಾರ್ಗವನ್ನ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು ಎಲ್ಲರ ರಕ್ಷಣೆಗಾಗಿ. ಪ್ರತಿಯೊಬ್ಬರಿಗೂ ಆ ಬಾಗಿಲು ತೆರೆಯಲ್ಪಟ್ಟಿದೆ. ಪ್ರತಿಯೊಬ್ಬರೂ ಆ ಮಾರ್ಗದಲ್ಲಿ ಆ ಬಾಗಿಲ ಒಳಗಡೆ ಹೋಗಿ ರಕ್ಷಿಸಲ್ಪಡಬಹುದು. ಕರ್ತನ ಬಳಿಗೆ ನಾವು ಹೋಗಬಹುದು. ಮುಂದೆ ಆಗ್ತಕ್ಕಂತಹ ನಾಶನದಿಂದ ತಪ್ಪಿಸಿಕೊಳ್ಳಬಹುದು ಎಂಬುದನ್ನ ಈ ವಾಕ್ಯವು ತಿಳಿಸ್ತದೆ. ಎರಡನೇ ವಿಚಾರ. ಮೂರನೇ ವಿಚಾರ, ಈ ರೀತಿ ಕರ್ತನು ಮಧ್ಯಾಕಾಶಕ್ಕೆ ಬಂದ ನಂತರ, ಸಭೆಯು ಎತ್ತಲ್ಪಟ್ಟ ನಂತರ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಅಂದ್ರೆ ಅದು ನಿಗದಿತ ಸಮಯ ಇಲ್ಲ. ಅದಕ್ಕೆ ಯಾವಾಗ ಬೇಕಾದರೂ ಅಂತ್ಯ ಬರಬಹುದು. ಅನ್ಯ ಜನಗಳಿಗೋಸ್ಕರ ದೇವರು ಕಾಯ್ತಿರ್ತಕ್ಕಂಥ ಒಂದು ಸಂದರ್ಭ ಇದು. ನಾವೇ ಅನ್ಯ ಜನರು, ನಮ್ಮಲ್ಲಿ ಇನ್ನೂ ಅನೇಕರು ರಕ್ಷಣೆ ಹೊಂದಬೇಕಾಗಿದೆ. ಅದಕ್ಕಾಗಿ ದೇವರು ಈ ಒಂದು ಸಂದರ್ಭವನ್ನು ವೃದ್ಧಿ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಅಂತ ನಾನು ನೆನೆಸ್ತೇನೆ. ಅದು ಇರಬಹುದು. ಆದ್ರೆ ನಂತರ ಈ ಲೋಕದಲ್ಲಿ ಕಠಿಣ ಕಾಲ, ಈ ಆರಾಧನೆಯು ಪರಲೋಕ ಸಂಸ್ಥಾನದಲ್ಲಿ ನಡೆಸಲ್ಪಡುತ್ತದೆ. ಪರಲೋಕ ಸಂಸ್ಥಾನದಲ್ಲಿ ಈಗ 4ನೇ ಅಧ್ಯಾಯದಲ್ಲಿ ಓದಿದಂತ ಈ ಆರಾಧನೆ ಅಲ್ಲಿ ನಡೆಸಲ್ಪಡುತ್ತದೆ. ಅಲ್ಲಿ ನಡೆಸಲ್ಪಡುವಾಗ ಅಲ್ಲಿ ಹಾಜರಿರ್ತಕ್ಕಂಥವರು ಯಾರ್ಯಾರು ಅಂತ ಹೇಳಿದ್ರೆ, ಮೊದಲನೇ ಆಗಿ ತಂದೆಯಾದ ದೇವರು, ಮಗನಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಅವರಿಬ್ಬರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ.
ನಾವು ತಂದೆಯಾದ ದೇವರನ್ನ ಇದುವರೆಗೂ ಯಾರು ಕಂಡಿಲ್ಲ, ಕಂಡವರು ಯಾರು ಉಳಿಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟಪಡಿಸ್ತದೆ. ಆದ್ರೆ ಆ ದಿವಸದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ದೇಹದ ಆ ದ್ವಾರದ ಮೂಲಕ ಆ ಮಹಿಮಾ ಶರೀರದಲ್ಲಿ ಆತನನ್ನ ನಾವು ನೋಡ್ತೇವೆ. ಆತನ ಮುಂದೆ ಅಡ್ಡ ಬಿದ್ದು, ಕಿರೀಟಗಳನ್ನು ತೆಗೆದು ಅಡ್ಡ ಬಿದ್ದು ಆರಾಧಿಸ್ತೇವೆ ಎಂಬುದಾಗಿ ಏನು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ, ಅವರೇ ವಿಶ್ವಾಸಿಗಳು, ಆ 24 ಹಿರಿಯರೇ ಈ ಲೋಕದಲ್ಲಿ ರಕ್ಷಿಸಲ್ಪಟ್ಟಂತ ಸಭಾಕಾಲದ ವಿಶ್ವಾಸಿಗಳು. ಅವರು ಅಲ್ಲಿ ಸೇರಿಸಲ್ಪಡ್ತಾರೆ. ಅವರು ಅಲ್ಲಿ ಸೇರಿ ಕರ್ತನೊಂದಿಗೆ ದೇವರು, ಕರ್ತನಾದ ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಅಲ್ಲ, ಪ್ರಕಟಣಾ ಗ್ರಂಥದಲ್ಲಿ ಒಂದು ವಾಕ್ಯ ಹೀಗೆ ಬರೆಸಿದ್ದಾನೆ. ಕರ್ತನು ಮಾಡಿದಂತ ಒಂದು ಪ್ರಾಮಿಸ್ ಅದು. ಅದು ಒಂದು ನಮಗೆ ಒಂದು ಭಾಷೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ನೋಡಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. ದಯಮಾಡಿ ಸಿಕ್ಕಿದವರು ಅದನ್ನ ಓದ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇಲ್ಲಿ ಜಯ ಹೊಂದುವವನು ಅಂತ ಹೇಳುವಾಗ, ಥ್ಯಾಂಕ್ ಯು ಪಾಪು, ಥ್ಯಾಂಕ್ ಯು ವೆರಿ ಮಚ್. ಜಯ ಹೊಂದುವವನು ಅಂತ ಹೇಳುವಾಗ ಈ ಲೋಕದಲ್ಲಿ, ಈ ಕೃಪಾಕಾಲದಲ್ಲಿ ವಿಶ್ವಾಸಿಯಾಗಿ ದೇವರನ್ನ ಅರ್ಥಕೊಂಡು ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಪ್ರತಿಯೊಬ್ಬ ವಿಶ್ವಾಸಿಯು, ಅದು ಹೆಂಗಸರಿರ್ಬೋದು, ಗಂಡಸರಿರ್ಬೋದು, ಮಕ್ಕಳು ಕೂಡ ಇರ್ತಾರೆ. ಹಾಗಾಗಿ ಆ ವಿಶ್ವಾಸಿಗೆ ಜಯ ಹೊಂದಿದವನು ಎಂಬುದಾಗಿ ಕರ್ತನು ಇಲ್ಲಿ ಕರೀತಾ ಇದ್ದಾನೆ. ಆ ರೀತಿ ಜಯ ಹೊಂದಿದಂತ ವಿಶ್ವಾಸಿಯನ್ನ ಏನ್ ಮಾಡ್ತಾನಂತೆ, ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ದೇವರ ಸಿಂಹಾಸನದಲ್ಲಿ, ದೇವರ ಬಲಪಾರ್ಶ್ವದಲ್ಲಿ ಆತನು ಕುಳಿತುಕೊಂಡಿದ್ದಾನೆ. ಈಗ ನನ್ನೊಡನೆ ಜಯ ಹೊಂದಿದವನು ಅಂತ ವಿಶ್ವಾಸಿಯನ್ನ, ರಕ್ಷಣೆ ಹೊಂದಿದಂತ ವಿಶ್ವಾಸಿಯನ್ನ ನನ್ನೊಡನೆ ಕೂರಿಸಿಕೊಳ್ಳುವೆನು ಎಂಬುದಾಗಿ ಈ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದ್ರೆ ನಾವು ಎಲ್ಲಿ ಕೂತ್ಕೊಳ್ತೇವೆ? ತಂದೆಯಾದ ದೇವರು, ಮಗನಾದ ದೇವರು, ತಂದೆ ಮಗನು ಕೂತ್ಕೊಂಡಿರ್ತಕ್ಕಂತ ಆ ಒಂದು ಸಿಂಹಾಸನದಲ್ಲೇ ಅವ್ರ ಜೊತೆಯಲ್ಲೇ ನಾನು ಕೂರಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ಎಂತ ಅದ್ಭುತವಾದಂತ ವಿಷಯ ಇದು. ಉತ್ಪ್ರೇಕ್ಷೆಯೂ ಅಲ್ಲ, ಅಥವಾ ಯಾರನ್ನ ಮೆಚ್ಚಿಸುವಂತ ಬೋಧನೆಯೂ ಅಲ್ಲ, ಅಥವಾ ಯಾರಿಗೋ ಒಂದು ಮೋಡಿ ಮಾಡುವಂತ ಬೋಧನೆಯೂ ಅಲ್ಲ. ಇದು ದೇವರು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ಬಾಯಿಂದ ಯೋಹಾನನಿಗೆ ಹೇಳಿದಂತ ವಿಷಯ. ಪರಲೋಕ ಸಂಸ್ಥಾನದ ಆ ದರ್ಶನವನ್ನು ಅವನಿಗೆ ಕೊಟ್ಟು, ನಾವು ಹೇಗೆ ಅದನ್ನ ಹೇಳ್ತೀನಿ ಕೇಳಿ. ಇಲ್ಲಿ 4ನೇ ಅಧ್ಯಾಯದ ಐ ಥಿಂಕ್ 2ನೇ ವಚನದ ಪ್ರಾರಂಭ ಇರಬಹುದು. ನನಗೆ ಇಲ್ಲಿ 1ನೇ ವಚನದ ಕೊನೆಯ ಭಾಗದಲ್ಲಿ ಇದೆ. 1ನೇ ವಚನದ ಕೊನೆಯ ಭಾಗದಲ್ಲಿ ಅನ್ಮ್ಯೂಟ್ ಮಾಡಿ, ದಯವಿಟ್ಟು ಮ್ಯೂಟ್ ಮಾಡಿ. ಹೆಲನ್ ಪ್ಲೀಸ್ ಮ್ಯೂಟ್ ಇಟ್. ಇಲ್ಲಿಗೆ ಏರಿ ಬಾ ಎಂತ ದೇವರು ಕರೀತಾನೆ. ಈ ಇಲ್ಲಿಗೆ ಏರಿ ಬಾ ಅನ್ನೋ ಒಂದು ಪದ ಇದೆಯಲ್ಲ, ಪದ ಪ್ರಯೋಗ ಇದೆಯಲ್ಲ ಸತ್ಯವೇದದಲ್ಲಿ, ಇಲ್ಲಿಗೆ ಏರಿ ಬಾ ಎಂಬುದಾಗಿ ಮೊದಲು ಕರೆಯಲ್ಪಟ್ಟವನು ಯೋಹಾನನು. ಯಾಕಂತ ಹೇಳಿದ್ರೆ ಇದು ನಡೆಯುತ್ತಂತ ಆರಾಧನೆಯ ಆ ದರ್ಶನವನ್ನ ಅವನಿಗೆ ಕೊಡ್ಬೇಕಿತ್ತು. ಅದನ್ನ ಅವನು ನಮಗೆ ತಿಳಿಸಬೇಕಾಗಿತ್ತು, ವಿಶ್ವಾಸಿಗಳಾದ ನಮಗೆ ತಿಳಿಸ್ಬೇಕಾಗಿತ್ತು. ಆದ್ರಿಂದ ಇಲ್ಲಿಗೆ ಏರಿ ಬಾ ಅಂತ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಸೀನರಾಗಿರ್ತಕ್ಕಂಥ ಆ ಒಂದು ಪರಲೋಕ ಸಂಸ್ಥಾನಕ್ಕೆ ಅವನನ್ನ ಕರೆದಿದ್ದಾನೆ. ಈ ಒಂದು ಇಲ್ಲಿಗೆ ಏರಿ ಬಾ ಎಂದ ಈ ಪದವು ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಇಲ್ಲಿಂದ ಎತ್ತಿಕೊಳ್ಳುವಂತ ಸಂದರ್ಭದಲ್ಲಿ, ರ್ಯಾಪ್ಚರ್ ಎತ್ತಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥವನ್ನ ಕೊಡ್ತಾರೆ ಭಕ್ತರು. ಏನಂತ ಹೇಳಿದ್ರೆ, ಈಗ ನಾನೊಂದು ಸಾಮಾನ್ಯವಾದಂತ ಅರ್ಥ ದೇವ ಭಕ್ತರು ಕೊಟ್ಟಂತದ್ದು. ಈ ಹೆಂಗಸರು ಕತ್ತಿಗೆ ಚಿನ್ನದ ಚೈನ್ ಹಾಕೊಂಡು ಅವರು ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಚೈನ್ ಸ್ನ್ಯಾಚರ್ಸ್ ಅಂತ ಇರ್ತಾರೆ, ಸರ ಕದಿಯೋರು, ಅದರಲ್ಲಿ ಪ್ರವೀಣರು. ಅವ್ರು ಬಂದು ಹೆಂಗಂದ್ರೆ ಹದ್ದು ಬರೋಂಗೆ ಬಂದು ಅವ್ರಿಗೆ ಗೊತ್ತಿಲ್ದಂಗೆ ಚೈನ್ ಕಿತ್ಕೊಂಡು ಕಟ್ ಮಾಡಿ ಎತ್ಕೊಂಡು ಓಡೋಗ್ಬಿಡ್ತಾರೆ. ಮೋಟರ್ ಸೈಕಲ್ ಅಲ್ಲ ಇನ್ನೊಂದಲ್ಲ ಹೋಗ್ಬಿಡ್ತಾರೆ. ಅವ್ರನ್ನ ಹಿಡಿಯೋದು ಬಹಳ ಕಷ್ಟ. ಆ ರೀತಿಯಲ್ಲಿ ಕರ್ತನು ನಮ್ಮನ್ನ ಇಲ್ಲಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಗೌಪ್ಯವಾಗಿ ನಮ್ಮನ್ನ ಆ ರೀತಿ ಎತ್ಕೊಳ್ತಾನಂತೆ.
ದ ಸ್ನ್ಯಾಚಿಂಗ್ ಅಂತ ಹೇಳ್ತಾರೆ ಅದನ್ನ. ಆ ಒಂದು ಅದ್ಭುತವಾದಂತ ಕ್ರಿಯೆ ನಮಗೆ ಆ ಅನುಭವ ಆಗ್ತದೆ ಮುಂದೆ, ಅಂದ್ರೆ ವಿಶ್ವಾಸಿಗಳಾಗಿದ್ದರೆ ಮಾತ್ರ. ಅಲ್ಲಿ ಅವರು ಆತನು ಅಲ್ಲಿಗೆ ಕರ್ಕೊಳ್ತಾನಂತೆ ಆ ರೀತಿನಲ್ಲಿ. ಆ ಒಂದು ಯಾವಾಗ ಆಗ್ತದೆ, ಇಲ್ಲಿಗೆ ಏರಿ ಬಾ ಎಂದ ಪದ ಅವತ್ತು ನಮಗೆ ನನಗೆ ನಮ್ಮ ಕಿವಿಗಳಿಗೆ ಬೀಳ್ತದೆ. ಯಾವಾಗ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಏನಂತ ಓದ್ತೇವೆ ಆ ಭಾಗದಲ್ಲಿ, ಯಾರು ಕ್ರಿಸ್ತನಲ್ಲಿರುವವರು ಮೊದಲು ಎದ್ದು ಬರುವವರು, ಅನಂತರ ನಾವು, ಅಂದ್ರೆ ನಾವು ಕೂಡ ಕ್ರಿಸ್ತನಲ್ಲಿದ್ದರೆ ಮಾತ್ರ ಅಲ್ಲಿಗೆ ಎತ್ತಲ್ಪಡ್ತೀವಿ ಆ ದಿನಕ್ಕೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಮತ್ತೆ ಅದೇ ಪ್ರಕಾರ ಈ ರೀತಿ ಎತ್ತಲ್ಪಟ್ಟಂತ ವಿಶ್ವಾಸಿಗಳು ಆ ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ. ಅವರೇ 24 ಜನ ಹಿರಿಯರು ಎಂಬುದಾಗಿ ನಾನು ಅನೇಕ ವಿಷಯಗಳನ್ನ ನಿಮಗೆ ತಿಳಿಸುತ್ತಾ ಅದನ್ನ ಪ್ರೂವ್ ಮಾಡಿದ್ದೇನೆ. ನಿಮಗೆ ಅದನ್ನ ಕಳೆದ ನನ್ನ ಪ್ರಸಂಗಗಳನ್ನು ನೀವು ಗಮನಿಸುವುದಾದ್ರೆ ನಿಮಗೆ ಅದು ತಿಳಿಸಲ್ಪಡ್ತದೆ. ನಾನು ಈ ದಿವಸ ನನಗೆ ಇನ್ನೊಂದು 10-15 ನಿಮಿಷ ಸಮಯ ಇದೆ. ಈಗ ಕಳೆದ ಬಾರಿ ಇದನ್ನ ಮಾತಾಡಿದ್ದೇನೆ, ಆದ್ರೂ ಇನ್ನೊಂದು ಬಾರಿ ನಿಮಗೆ ಅದನ್ನ ತಿಳಿಸ್ಲಿಕ್ಕೆ ನಾನು ಇಚ್ಛೆಯುಳ್ಳವನಾಗಿದ್ದೇನೆ. ಅದು ಎಷ್ಟು ಬಾರಿ ಕೇಳಿದ್ರು ಅದು ಸಂತೋಷದ ವಿಷಯ. ದೇವರು 1 ಪೇತ್ರದಲ್ಲಿ ಹೀಗೆ ಬರೆಯಲ್ಪಡ್ತಾನೆ, 2ನೇ ಅಧ್ಯಾಯದಲ್ಲಿ, ಮರ್ತು ಹೋಗಬಾರದೆಂಬುದಾಗಿ ಪದೇ ಪದೇ ನಮಗೆ ಜ್ಞಾಪಿಸ್ತಾನಂತೆ ದೇವ್ರ ವಾಕ್ಯ, ಅಂದ್ರೆ ಈ ಸುವಾರ್ಥ ವಿಷಯವನ್ನ. ಅದನ್ನ ನಾನು ಯಾವಾಗಲೂ ನಾನು ನೆನೆಸ್ಕೊಳ್ತೇನೆ. ಕೆಲವು ಸಭೆಗಳಲ್ಲಿ ಸುವಾರ್ತೆಗೆ ಅವಕಾಶ ಇಲ್ಲ, ಬರೀ ಬೋಧನೆಗಳ ಮಾತ್ರ ಮಾಡ್ತಾರೆ, ಅದು ತಪ್ಪು. ಸುವಾರ್ತೆ ಬಹಳ ಮುಖ್ಯವಾದದ್ದು. ಸುವಾರ್ತೆ ಕೂಟ ನಮ್ಮಲ್ಲಿ ಇಲ್ಲ. ಮತ್ತೆ ಈ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ, ಕೆಲವು ವಿಶ್ವಾಸಿಗಳು ಸಭೆಗಳಲ್ಲಿ ಸುವಾರ್ತೆ ಕೂಟಕ್ಕೂ ಬರುವುದಿಲ್ಲ, ಬೋಧನೆ ಕೂಟಕ್ಕೂ ಬರುವುದಿಲ್ಲ. ಅವರು ಕೇವಲ ರೊಟ್ಟಿ ಮುರಿಯುವಂತ ಆರಾಧನೆ ಕೂಟಕ್ಕೆ ಬರ್ತಾರಲ್ಲ, ಆ ಆರಾಧನೆ ಅವರಿಗೆ ದೇವರಿಗೆ ಸಲ್ಲುವುದಿಲ್ಲ. ಮತ್ತೆ ಅವರು ಈ ಒಂದು 24 ಹಿರಿಯರ ಜೊತೆಯಲ್ಲಿ, ಅಂದ್ರೆ ಆ ರೀತಿಯಲ್ಲಿ ಆ ಒಂದು ಆರಾಧನೆಗೆ ಹೋಗ್ತಾರೆ ಇಲ್ಲ ಎಂಬುದನ್ನು ಕೂಡ ನಾವು ಆಲೋಚನೆ ಮಾಡುವಂತ ವಿಷಯ ಆಗಿದೆ ಇವತ್ತಿನ ದಿನಗಳಲ್ಲಿ. ಇದು ಎಚ್ಚೆತ್ತುಕೊಳ್ಳುವಂತ ಸಮಯ, ನಮಗೆ ಎಚ್ಚೆತ್ತುಕೊಳ್ಳುವಂತ ಸಮಯ. ಎಷ್ಟೋ ವರ್ಷ ಕಳೆದು ಬಿಟ್ವಿ ನಮ್ಮ ಜೀವನದಲ್ಲಿ. ಎಚ್ಚೆತ್ತುಕೊಳ್ಳುವಂತ ಒಂದು ಸಂದರ್ಭ ದೇವರು ನಮಗೆ ಕೊಟ್ಟು ಈ ವಾಕ್ಯಗಳನ್ನ ನಮಗೆ ದಯಪಾಲಿಸಿದ್ದಾನೆ. ಈಗ ಈ ಒಂದು ಸಂದರ್ಭ, ಈ ಆರಾಧನೆಯ ಸಂದರ್ಭದಲ್ಲಿ ನಾವು ಒಂದು ವಿಶೇಷತೆಯನ್ನ ಕಾಣ್ತೇವೆ. ಏನು ಅಂತ ಹೇಳಿದ್ರೆ, ಆ 24 ಹಿರಿಯರ ತಲೆಯ ಮೇಲೆ ಕಿರೀಟ ಇದೆ, ಚಿನ್ನದ ಕಿರೀಟಗಳಿದೆ. ಆ ಚಿನ್ನದ ಕಿರೀಟಗಳು ಯಾವುದು ಎಂಬುದನ್ನ ನಾನು ನಿಮಗೆ ಹೋದ್ಸಲ ಹೇಳಿದ್ದೇನೆ. ಈಗಲೂ ಕೂಡ ನಾನು ಅದನ್ನ ತಿಳಿಸಲು ಇಚ್ಛೆಯುಳ್ಳವನಾಗಿದ್ದೇನೆ. ನಾವು ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ 2 ವರ್ಷ 19-15 ಬರ್ಕೊಳ್ಳಿ, ನಾನು ಓದಿಸೋದಕ್ಕೆ ಸಮಯ ಇಲ್ಲ. ಮತ್ತು 1 ಸಮುವೇಲ 4ನೇ ಅಧ್ಯಾಯ 4ನೇ ವಚನ, 1 ಪೂರ್ವಕಾಲ ವೃತ್ತಾಂತ 13:6, ಕೀರ್ತನೆ 81, ಕೀರ್ತನೆ 99:1, ಇನ್ನು ಅನೇಕ ವಾಕ್ಯಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಹೀಗಿರುವಾಗ ಆ ಕರ್ತನ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಕೆರೂಬಿಗಳು ಇರ್ತಾರೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ಇಲ್ಲಿ ನಾವು 7ನೇ ವಚನದಲ್ಲಿ ನಾವು ಗಮನಿಸುವಾಗ, ಕಿರೀಟದ ವಿಷಯ ಹೇಳುವ ಮೊದಲು ನಾನು ಈ ವಿಷಯವನ್ನು ಕೂಡ ನಿಮಗೆ ತಿಳಿಸಬೇಕು. 7ನೇ ವಚನ 4ನೇ ಅಧ್ಯಾಯ, ಪ್ರಕಟಣೆ ಅಧ್ಯಾಯ 4ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ 4 ಜೀವಿಗಳು ಇದ್ದಾರೆ. ಈ 4 ಜೀವಿಗಳನ್ನ ನಾನು ಹೀಗೆ ಹೇಳಿದ ವಾಕ್ಯಗಳಲ್ಲಿ ಅದನ್ನ ಕೆರೂಬಿಯರಿಗೆ ಹೋಲಿಸಿದ್ದಾರೆ. ಕೆರೂಬಿಯರು ಅವರು ಬೆಂಕಿಯ ರೂಪ ಉಳ್ಳವರು, ದೇವರ ಕರ್ತನ ಸನ್ನಿಧಾನದಲ್ಲಿ ಯಾವತ್ತೂ ಇದ್ದು ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನು 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 ಎಂಬುದಾಗಿ ಹೇಳುತ್ತಾ ಯಾವಾಗಲೂ ನಿತ್ಯ ನಿರಂತರವಾಗಿ ಆತನ ಸ್ತುತಿಸುವಂತ ಆ ಒಂದು ಅಮೋಘವಾದಂತ ಆ ಒಂದು ಕಾರ್ಯದಲ್ಲಿ ನಿರತರಾಗಿರುವವರು ಅವರು ಅಲ್ಲಿ ಇದ್ದಾರೆ. ಅವರು ಅಲ್ಲಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು 4 ಜೀವಿಗಳು ಅವುಗಳ ವರ್ಣನೆಯನ್ನ ಕೇಳುವಾಗ ಆ ವರ್ಣನೆಗಳ ಪ್ರಕಾರ ಅವು 4 ಸುವಾರ್ತೆಗಳೆಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಮತ್ತಾಯ, ಮಾರ್ಕ, ಲೋಕ, ಯೋಹಾನ, ಆ ಒಂದು ಮುಖಗಳನ್ನ ಗಮನಿಸುವಾಗ ಮೊದಲನೇ ಜೀವಿಯು ಸಿಂಹದಂತಿತ್ತು ಅಂತ ಹೇಳುವಾಗ ಅದು ಮತ್ತಾಯನ ಬರೆದ ಸುವಾರ್ತೆಗೆ ಹೋಲಿಕೆಯಾಗಿದೆ. ಮತ್ತಾಯನು ಕರ್ತನಾದ ಯೇಸು ಕ್ರಿಸ್ತನನ್ನ ಅರಸನ್ನಾಗಿ ಅವನು ಇಲ್ಲಿ ತಿಳಿಸಿದ್ದಾನೆ. 2ನೇ ಜೀವು ಹೋರಿ ಅಂತಿತ್ತು ಅಂತ ಹೇಳುವಾಗ ಅದು ಸೇವಕನ ವಿಷಯ, ಅದು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಆ ಕರ್ತನ ಸೇವೆಯ ಬಗ್ಗೆ ಆತನು ತಿಳಿಸಿದ್ದಾನೆ. 3ನೇ ಜೀವು ಮನುಷ್ಯನಂತಿತ್ತು ಅಂತ ಹೇಳುವಾಗ ಅದು ಲೂಕನ ಸುವಾರ್ತೆ, ಅಂದ್ರೆ ಮನುಷ್ಯ ಕುಮಾರನಾಗಿದ್ದನು, ಅವನು ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿದ್ದನು, ರಕ್ತ ಮಾಂಸಧಾರಿಯಾಗಿದ್ದನು ಎಂಬುದನ್ನ ಲೂಕನು ಇಸ್ ದ ಐ ವಿಟ್ನೆಸ್, ಅವನು ಅದನ್ನ
ಬರೆದು ತಿಳಿಸಿದ್ದಾನೆ. ಹಾಗಾಗಿ ಅದು ಲೂಕನ ಬರೆದ ಸುವಾರ್ತೆ. 4ನೇ ಜೀವಿಯು ಹಾರುವ ಗರುಡ ಪಕ್ಷದಂತಿತ್ತು ಅಂತ ಹೇಳಿದ್ರೆ, ಗರುಡ ಪಕ್ಷವನ್ನ ಅದು ರಾಜಾದಿರಾಜನು ದೇವರಿಗೆ ಹೋಲಿಕೆಯಾದಂತ ಒಂದು ಪಕ್ಷಿ. ಅದನ್ನ ಅಲ್ಲಿ ಆ ರೂಪವನ್ನು ಅದು ಆ ರೂಪವನ್ನ ಆ ಕೆರೂಬಿಗೆ ಅದು ಆ ಜೀವಿಗೆ ಇತ್ತು ಅಂತ ಹೇಳಿದ್ರೆ, ಅದನ್ನ ಈ ದೇವರ ವಾಕ್ಯದ ಪ್ರಕಾರ ಯೋಹಾನನ ಬರೆದ ಸುವಾರ್ತೆ, ಯೋಹಾನನ ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನ ದೇವರು ಎಂಬುದನ್ನ ಅವನು ಮೊದಲಿನಿಂದ ಕಡೆಯವರೆಗೂ ಅವನ ವಾಕ್ಯವನ್ನು ನೀವು ಓದುತ್ತಾ ಹೋಗಿ, ಅವನ ಬರವಣಿಗೆಯನ್ನು ಓದುತ್ತಾ ಹೋಗಿ, ಅವನು ಈ ಲೋಕಕ್ಕೆ ದೇವರೆಂಬುದನ್ನ ಸಮರ್ಪಕವಾಗಿಯೂ ಯಾವ ಸಂಶಯವಿಲ್ಲದೆ ಈ ಲೋಕಕ್ಕೆ ತಿಳಿಸಿದಂತವನು ಯೋಹಾನನು. ಅದರಲ್ಲೇ ಯೋಹಾನನನ್ನ ಕೊನೆಯ ತನಕ ದೇವರು ಇಟ್ಟುಕೊಂಡಿದ್ದಾನೆ. ಅವನು ಪ್ರಿಯ ಶಿಷ್ಯನಾಗಿದ್ದನವನು. ಅವನನ್ನ ಕೊನೆಯ ತನಕ ಇಟ್ಕೊಂಡಿದ್ದನು. ಪತ್ಮೋತ್ ದ್ವೀಪಕ್ಕೆ ಅವನ ಶಿಕ್ಷೆಯನ್ನು ಕೊಟ್ಟು ಗಡಿಪಾರ್ ಮಾಡಿದಾಗ ಆ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಅವನ ಬಳಿಗೆ ಬಂದು ಅವನ ಸಂತೈಸಿ ಈ ಪ್ರಕಟಣೆ ಗ್ರಂಥವನ್ನ ಆತನ ಮೂಲಕ ತಾನೇ ಅದನ್ನು ನಿಂತುಕೊಂಡು ಬರೆಸಿದಂತ ಗ್ರಂಥ, ಆ ಗ್ರಂಥದಲ್ಲಿರುವ ಸತ್ಯ ಅದೆಲ್ಲವನ್ನು ಯೋಹಾನನ ಮೂಲಕ ನಮಗೆ ತಿಳಿಸಿದ್ದಾನೆ. ಇದನ್ನು ನಾವು ಮರಿಬಾರದು. ಇದರಲ್ಲಿ ನಾವು ನೋಡುವಾಗ, ಈಗ ನಾನು ಕಿರೀಟದ ವಿಷಯಕ್ಕೆ ಬರ್ತೇನೆ. ಇನ್ನ ಒಂದು 5-6 ನಿಮಿಷ ಟೈಮ್ ಇದೆ. ಆ ಕಿರೀಟದ ವಿಷಯವನ್ನ ನಿಮಗೆ ತಿಳಿಸಿ ಈ ಸಬ್ಜೆಕ್ಟ್ ನಾನು ಮುಕ್ತಾಯ ಮಾಡಿ ನಾನು ನೆಕ್ಸ್ಟ್ ಬರುವಾಗ ಬೇರೆ ವಿಷಯಕ್ಕೆ, ಅಂದ್ರೆ ಇದಕ್ಕೆ ಕಂಟಿನ್ಯೂಟಿ ಏನಿದೆ ಅದಕ್ಕೆ ನಾನು ಹೋಗ್ತೇನೆ. ಇಲ್ಲಿ ನಾವು ಇಲ್ಲಿ ಕಿರೀಟದ ವಿಷಯಕ್ಕೆ ಬಂದಾಗ ಕಲಿಯುವಂಥದ್ದು ತುಂಬಾ ಸುಲಭವಾಗಿದೆ. ನಾನು ಅದನ್ನ 1 ನಿಮಿಷದಲ್ಲಿ ತಿಳಿಸ್ತೇನೆ. ದಯಮಾಡಿ ಈ ಕಿರೀಟ ಅಂತ ಹೇಳುವಾಗ, ಅಂದ್ರೆ ಈ ವಿಶ್ವಾಸಿಗೆ ಸಿಗುವಂತ ಜಯಮಾಲೆಗಳು, ಜಯಮಾಲೆ ಕಿರೀಟ ಎಂಬುದು ಎರಡು ಒಂದೇ, ಅದು ಬೇರೆ ಬೇರೆ ಅಲ್ಲ. ಈ ವಿಶ್ವಾಸಿ ಆತನ ಸಭೆಯಾಗಿದೆ. ಆತನ ಸಭೆ ವಿಶ್ವಾಸಿಗಳ ಗುಂಪು. ಇದನ್ನ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ಆ ವಿಶ್ವಾಸಿಗಳನ್ನ ತನ್ನ ಬಳಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಜೀವಂತವಾಗಿರುವವರು ನಾವು ಮಾರ್ಪಡ್ತೇವೆ, ಅಲ್ಲಿಗೆ ಕರ್ತನ ಬಳಿ ಹೋಗಿ ನಿಂತ್ಕೊಳ್ತೇವೆ. ಮತ್ತೆ ಅಷ್ಟರೊಳಗಡೆ ಯಾರು ಈ ಲೋಕ ಯಾತ್ರೆ ಮುಗಿಸಿದ್ದಾರೋ ಅವರ ಆತ್ಮಗಳು ತಂದೆಯಾದ ದೇವರ ಬಳಿಯಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಅದು ವಿಶ್ರಾಂತಿಯಲ್ಲಿ ಇಡಲ್ಪಡ್ತದೆ. ಆ ಆತ್ಮಗಳನ್ನು ಕೂಡ ಇಲ್ಲಿಗೆ ಏರಿ ಬಾ ಆ ತುತೂರಿಯ ಧ್ವನಿಯನ್ನ ಕೇಳಿ ಅವರು ಕೂಡ ಎದ್ದು ಕರ್ತನ ಜೊತೆಯಲ್ಲಿ ಆ ಸ್ಥಳಕ್ಕೆ ಬರ್ತಾರೆ. ಎಲ್ಲಾ ವಿಶ್ವಾಸಿಗಳು ಅಲ್ಲಿ ಸೇರ್ತಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇದೆ. 4ನೇ ಅಧ್ಯಾಯದಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗೆ ಸೇರಿದಂತವರು ಅವರು ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಸಿಂಹಾಸನದ ಮುಂದೆ ಅವರು ನಿಲ್ತಾರೆ, ನಿಲ್ಲೋದಿಲ್ಲ, ಕೂತ್ಕೊಳ್ತಾರೆ. ಅದನ್ನೇ 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನ ತೆರೆದಿಟ್ಟು ಆತನಿಗೆ ಅಡ್ಡ ಬಿದ್ದರು ಎಂಬುದಾಗಿ ಅದನ್ನೇ ಈ ವಾಕ್ಯದಲ್ಲಿ ನಮಗೆ ತಿಳಿಸಿದ್ದಾನೆ. ಈ ವಿಶ್ವಾಸಿಗಳು ದೇವರು ಪ್ರತಿಫಲ ಕೊಡತಕ್ಕಂತ ಸಿಂಹಾಸನ, ಅದು ಭೀಮಾ ಸಿಂಹಾಸನ ಎಂಬುದಾಗಿ ಕರೆಯಲ್ಪಟ್ಟಿದೆ. ಅದು ದೇವರ ವಾಕ್ಯದಲ್ಲಿ ಆ ವರ್ಡ್ ಇಲ್ಲ, ಬಟ್ ಅಧ್ಯಯನದ ಪ್ರಕಾರ ಭೀಮಾ ಸಿಂಹಾಸನ ಎಂಬುದಾಗಿ ಅದನ್ನ ಎಲ್ಲಾ ಸೇವಕರು, ಎಲ್ಲ ಬುದ್ಧಿವಂತರು, ದೇವರ ವಾಕ್ಯದಲ್ಲಿ ಪ್ರವೀಣರು ಅದನ್ನು ಒಪ್ಪಿಕೊಳ್ತಾರೆ. ಆ ಕಿರೀಟಗಳನ್ನು ಹೊಂದೋದಕ್ಕೋಸ್ಕರ, ದೇವರು ಕೊಡ್ತಕ್ಕಂಥ ಕಿರೀಟ ಇಲ್ಲ ಜಯಮಾಲೆಗಳನ್ನು ಹೊಂದೋದಕ್ಕೋಸ್ಕರ ನಾವೆಲ್ಲರೂ ವಿಶ್ವಾಸಿಗಳಾಗಿದ್ದ ಪಕ್ಷದಲ್ಲಿ ಅಲ್ಲಿ ಸೇರಿ ಬರ್ತೇವೆ. ಎಲ್ಲಿ ಮಹಿಮಾ ಶರೀರದಲ್ಲಿ ಆತನ ಮುಂದೆ ನಾವು ನಿಲ್ತೇವೆ. ಕ್ಷಮಿಸಿ, ಅಲ್ಲಿ ನಾವು ಆ ಮಹಿಮಾ ಶರೀರದಲ್ಲಿ ಅಲ್ಲಿ ಹೋಗಿ ನಾವು ಕರ್ತನು ತಂದೆಯಾದ ದೇವರು ಕೂತಿರ್ತಕ್ಕಂಥ ಆ ಸಿಂಹಾಸನದಲ್ಲಿ ನಾವು ಕೂಡ ಕೂತ್ಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿದ್ದನ್ನ ನಾನು ಇಲ್ಲಿವರೆಗೆ ನಿಮಗೆ ಅದನ್ನ ತಿಳಿಸಿದ್ದೀನಿ. ಈ ರೀತಿ ಸೇರಿದಂತ ನಮಗೆ ಕರ್ತನು 5 ರೀತಿಯ ಜಯಮಾಲೆಗಳು ಇಲ್ಲವೇ ಕಿರೀಟದ ಸೌಭಾಗ್ಯವನ್ನ ಇಟ್ಟಿದ್ದಾನೆ. ಆ 5 ಸೌಭಾಗ್ಯ ಉಳ್ಳ ಜಯಮಾಲೆ ಇಲ್ಲ ಕಿರೀಟಗಳು ಯಾವುದು ಅಂತ ಹೇಳಿದರೆ, ನಮ್ಮ ಕ್ರಿಸ್ತೀಯ ಓಟ ಈ ಲೋಕದಲ್ಲಿ ಕರ್ತನನ್ನ ನಾವು ಅಂಗೀಕಾರ ಮಾಡಿದ ನಂತರ, ರಕ್ಷಿಸಲ್ಪಟ್ಟ ನಂತರ ಅನೇಕ ಶೋಧನೆಗಳು, ಅನೇಕ ಸಂಕಷ್ಟಗಳು, ಕಷ್ಟಗಳು, ಸುಖ ದುಃಖ ಎಲ್ಲವನ್ನು ನಾವು ದಾಟ್ತೇವೆ. ಅನೇಕ ನಿಷ್ಠೂರಗಳು, ಅವಮಾನಗಳ ಪರಿಸ್ಥಿತಿಗಳು ನಮಗೆ ಬರಬಹುದು. ಇವೆಲ್ಲವನ್ನು ದಾಟುತ್ತಾ ಹೋಗ್ತೇವೆ. ಆದರೆ ಕರ್ತನ ಹಸ್ತ ನಮ್ಮನ್ನ ಬಿಡುವುದಿಲ್ಲ, ಅಷ್ಟು ಸುಲಭವಾಗಿ ಸೋಡ್ಲಿಕ್ಕೆ ಬಿಡುವುದಿಲ್ಲ. ನೀವು ಆ ಒಂದು ಓಟವನ್ನ ಯಾರು ಮುಗಿಸ್ತಾರೆ, ನಿಜವಾಗ್ಲೂ ಕ್ರಿಸ್ತೀಯ ಜೀವಿತವನ್ನ ಯಾರು ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಿರ್ತಾರೆ,
ಅಂದ್ರೆ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗದೆ ಕ್ರಿಸ್ತನೊಬ್ಬನನ್ನೇ ತನ್ನ ಕರ್ತನಾಗಿ ಅಂಗೀಕಾರ ಮಾಡಿಕೊಂಡು ಯಾರ ಆ ಓಟವನ್ನ ಮುಗಿಸಿರ್ತಾರೆ ಅವರಿಗೆ ಸಿಗುವಂತದ್ದು ಅಂದ್ರೆ ಜೈಶಾಲಿ ಎಂಬುದಾಗಿ ಅವನು ಕರೆಯಲ್ಪಡ್ತಾನೆ. ಅದು ಬಾಡಿ ಹೋಗದ ಜೈಮಾಲೆ. ನಾವು ನೀವೆಲ್ಲ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಆ ಜೈಮಾಲೆ ನಮ್ಮೆಲ್ಲರಿಗೆ ಸಿಗ್ತದೆ. ಜಯಮಾಲೆ ಸಿಗದೆ ಇರ್ತಕ್ಕಂಥ ವಿಶ್ವಾಸಿ ಲೋಕದಲ್ಲಿ ಯಾರೂ ಇಲ್ಲ. ನೀವು ದಯಮಾಡಿ ನನ್ನೊಂದಿಗೆ 1 ಕೊರಿಂಥ 9ನೇ ಅಧ್ಯಾಯ 25, 26, 27 ಓದಿ. ಬೇಗ ಬೇಗ ಓದ್ರಿ. 1 ಕೊರಿಂಥ 9ನೇ ಅಧ್ಯಾಯ 25, 26, 27. ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಎಷ್ಟು ಚೆನ್ನಾಗಿ ಪೌಲನು ಬರೀತಾನೆ. ನಾವು ನಮ್ಮ ದೃಷ್ಟಿ ಎಲ್ಲಿದೆ? ನೀವು ಮನೆ ಮಾಡಬೇಡ್ರಿ, ಸೈಟ್ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ದುಡ್ಡು ಇಡಬೇಡಿ, ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಡ್ರಿ, ಸಂಪಾದನೆ ಮಾಡಬೇಡಿ ಅಂತ ನಾನು ಖಂಡಿತವಾಗಿ ನಿಮಗೆ ಹೇಳಿ ಟಾರ್ಚರ್ ಕೊಡೋದಿಲ್ಲ. ನಿಮ್ಮ ಮನಸ್ಸಿಗೆ ಬಹಳ ಹಿಂಸೆಗೆ ಉಳ್ಳವನಾಗಿ ನಾನು ಮಾತಾಡುವುದಿಲ್ಲ. ಈ ಲೋಕ ಯಾತ್ರೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಸಂಪಾದನೆ ಮಾಡಬೇಕು, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅದಕ್ಕೆ ಹಣ ಎಷ್ಟು ಬೇಕೋ ಹಣವನ್ನು ಸಂಪಾದನೆ ಮಾಡಬೇಕು, ಅನ್ನ ಆಹಾರಗಳನ್ನ ನೀವು ಸಂಪಾದನೆ ಮಾಡಬೇಕು, ಊಟ ಮಾಡಬೇಕು, ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡಬೇಕು. ಇದೆಲ್ಲ ನಾವು ಎಲ್ಲವನ್ನು ತ್ಯಜಿಸ್ಬಿಟ್ಟು ನೀವು ಬರೇ ಬಾಡಿ ಹೋಗದ ಜೈಮಾಲಿಗಾಗಿ ನೀವು ಫೈಟ್ ಮಾಡಿ ಅಂತ ಈ ವಾಕ್ಯದಲ್ಲಿ ಇಲ್ಲ. ಆದರೆ ಇವೆಲ್ಲವನ್ನು ಮಾಡುವಂತ ಈ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ನಿಮಗೆ ಇಂಥ ಒಂದು ಶೋಧನೆಗಳು ಎದುರಾಗದಾಗ ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಅದನ್ನು ತಿಳಿಸಿದ್ದಾನೆ. ಅದರ ಪ್ರಕಾರ 1 ಕೊರಿಂಥ 9, 25, 26, 27ರಲ್ಲಿ ಹೇಳುವಂತದ್ದು ಏನಂದ್ರೆ, ಈ ಹೋರಾಟದ ಜೀವಿತ ಏನಿದೆ ನಮಗೆ ಕ್ರಿಸ್ತಿಯ ಜೀವಿತದಲ್ಲಿ ಅದನ್ನ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದವನಿಗೆ, ಅಂದ್ರೆ ಕೆಲವು ಶೋಧನೆಗಳು, ಒಂದು ರೀತಿಯ ಹಿಂಸೆಗಳು, ದೈಹಿಕವಾದಂತಹ ಅನಾರೋಗ್ಯ ಸ್ಥಿತಿ ಇವೆಲ್ಲ ಬಂದಾಗ ನಾವು ದೇವರು ನಮಗೆ ಕೊಟ್ಟಂತ ಕೆಲವು ಅನುಕೂಲಗಳನ್ನ ಈ ಲೋಕದಲ್ಲಿ ಕೊಟ್ಟಿದ್ದಾನೆ. ಅವುಗಳನ್ನ ಉಪಯೋಗಿಸಿಕೊಂಡು ಕರ್ತನಿಗೆ ಮೊರೆ ಹೋಗಿ ಆತನ ಬಲದಿಂದ ಅದನ್ನ ಜಯಿಸಬಹುದು. ಆದ್ರೆ ನಾವೇನ್ ಮಾಡ್ತೇವೆ, ಶಾರ್ಟ್ ಕಟ್ ಅಲ್ಲಿ ಹೋಗ್ತೇವೆ. ಒಂದು ಶಾರ್ಟ್ ಕಟ್, ಬೇಗ ತಲುಪಿಬಿಡೋದು. ಆ ಒಂದು ಆಲೋಚನೆ ಯಾರಿಂದ ಬರ್ತದೆ ಅಂತ ಹೇಳಿದ್ರೆ ಸೈತಾನಿಂದ ಬರ್ತದೆ. ಅಂಥದಕ್ಕೆ ನಾವು ಹೋಗಿರಬಾರ್ದು. ಕೆಲವರೆಲ್ಲ ನಮ್ಮನ್ನ ನಿಮಗೆ ಸಾಲ ಜಾಸ್ತಿ ಆಗಿದೆಯಾ, ಕಾಯಿಲೆ ಇದೆಯಾ, ಮನೆಯಲ್ಲೇ ಸರಿ ಇಲ್ವಾ, ನಿಮ್ಮ ಅಳಿಯ ನಿಮ್ಗೆ ರಿವರ್ಸಾ, ಮಗನ್ ರಿವರ್ಸ್ ಆಗ್ಬಿಟ್ಟಿದಾನ, ಅಥವಾ ಇನ್ನೇನು ತೊಂದರೆಗಳಾಗಿದೆ, ನಿಮ್ಮ ಕಣ್ಣಿನಲ್ಲಿ ಏನೋ ತೊಂದರೆ ಇದೆಯಾ, ಮೈನಲ್ಲಿ ಏನೋ ತೊಂದರೆ ಇದೆಯಾ, ಏನೇನೋ ಆಗಿದೆಯಾ, ಹಂಗೆ ಬನ್ನಿ ನಾವು ಪ್ರಾರ್ಥನೆ ಮಾಡ್ತೀವಿ, ಅದ್ಭುತ ಮಾಡ್ತೀವಿ ಅಂತ ಹೇಳಿ ಕೆಲವು ಸುಳ್ಳು ಬೋಧಕರು ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಆದಾಮ್ ಮತ್ತು ಅವಳನ್ನ ಯಾವ ರೀತಿಯಲ್ಲಿ ಸೈತಾನನು ಆ ಹಣ್ಣನ್ನ ತೋರಿಸಿ ಆ ಹಣ್ಣಿನ ವ್ಯಾಮೋಹಕ್ಕೆ ಬಲಿಯಾಗಿ ಮಾಡಿ ಕರ್ತನ ಮಾತಿನಿಗೆ ವಿರುದ್ಧವಾಗಿ ಹಣ್ಣನ್ನು ತಿನ್ನುವಂತೆ ಮಾಡಿದರೋ, ಹಾಗೆ ಅಂತ ಹಣ್ಣುಗಳು ನಮ್ಮ ಸುತ್ತಲೂ ಈ ಲೋಕದಲ್ಲಿ ಇದ್ದಾವೆ. ಆ ಹಣ್ಣುಗಳಿಗೆ ಆಸೆಯಿಂದ ನಾವು ಬಾಯಿ ಹಾಕಿದಾಗ ಕರ್ತನ ಮಹಿಮೆಯನ್ನ, ರಕ್ಷಣೆಯನ್ನ ಕಳ್ಕೊಳ್ತೇವೆ. ಆ ರೀತಿ ನೀವು ಮಾಡದೆ ಇದ್ದರೆ, ಅಕಸ್ಮಾತ್ ಆ ರೀತಿ ಏನಾದ್ರು ದೇವರಿಗೆ ವಿರುದ್ಧವಾಗಿ ಹೋಗಿದ್ದರೆ, ಈ ವಿಷಯವನ್ನ ಕೇಳುವಾಗ್ಲೇ ನಾವು ಅಡ್ಡ ಬಿದ್ದು, 1 ಯೋಹಾನ ನಾವು 4ನೇ ಅಧ್ಯಾಯ 9ನೇ ವಚನದಲ್ಲಿ ಓದುವ ಪ್ರಕಾರ, ಈ ವಿಷಯವನ್ನ ಕೇಳಿದಾಗಲೇ ನಾವು ದೇವರಿಗೆ ಅಡ್ಡ ಬಿದ್ದು, ನಾನು ಇಂಥ ತಪ್ಪನ್ನ ಮಾಡಿಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸು ದೇವರೇ ಅಂತ ಹೇಳಿ ಮತ್ತೆ ನಾನು ಇದನ್ನು ಮಾಡುವುದಿಲ್ಲ ಅಂತ ದೃಢ ಸಂಕಲ್ಪ ತೆಗೆದುಕೊಳ್ಳುವುದಾದ್ರೆ ಈ ಜಯಶಾಲಿ ಎಂಬುದಾಗಿ ಪುನಃ ನಿರ್ಣಯಿಸ್ತಾನೆ. ಮತ್ತು ನಮ್ಮ ಅಂತ್ಯಸ್ಥಿತಿ ಬಂದಾಗ, ಈ ಲೋಕ ಯಾತ್ರೆನ ಮುಗಿಸಿದಾಗ, ಆ ಒಂದು ಭೀಮಾ ಸಿಂಹಾಸನದ ಮುಂದೆ ನಾವು ಕುಳಿತುಕೊಳ್ಳುವಾಗ ಈ ಬಾಡಿ ಹೋಗದಂತ ಜಯಮಾಲೆ ಅದನ್ನ ನಮಗೆ ಕರ್ತನು ಕೊಡ್ತೇನೆ ಎಂಬುದಾಗಿ ತಿಳಿಸಿದ್ದಾನೆ. ಇನ್ನು ಸಮಯ ಆಯ್ತು. ಇನ್ನು 4 ಜಯಮಾಲೆಗಳನ್ನ ನಾನು ಬರುವ ಮಂಗಳವಾರ ದೇವರ ಚಿತ್ತವಾದ್ರೆ ನಾನು ಖಂಡಿತವಾಗಿ ನಾನು ಅದನ್ನು ತಿಳಿಸ್ತೇನೆ. ನಾನು ಇಷ್ಟಕ್ಕೆ ಈ ಪ್ರಸ್ತಾಪವನ್ನ ಈ ದಿವಸ ಮುಕ್ತಾಯ ಮಾಡಿದ್ದೇನೆ. ದಯವಿಟ್ಟು ಈ ವಿಷಯವನ್ನ ಯಾರು ಕೂಡ ಇಲ್ಲಿ ಕೇಳಿ ಮರಿಬೇಡ್ರಿ. ನೀವು ಅದನ್ನ ಮೆಲುಕು ಹಾಕ್ಬೇಕು, ಯಾವಾಗ್ಲೂ ಅದನ್ನ ಆಲೋಚನೆ ಮಾಡ್ಬೇಕು, ಅದರಲ್ಲಿ ನೀವು ಪ್ರವೀಣರಾಗ್ಬೇಕು, ನನ್ನನ್ನೇ ತಿದ್ದಬೇಕು. ನೀವು ಆ ರೀತಿಯಲ್ಲಿ ನೀವು ಮುಂದುವರಿಬೇಕಂತ ಹೇಳಿ ನಾನು ಕರ್ತನಲ್ಲಿ ತುಂಬಾ ಇಚ್ಛೆ ಉಳ್ಳವನಾಗಿದ್ದೇನೆ. ಹೀಗಾಗಿ ನನಗೆ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ